ರಾಜಕೀಯದಲ್ಲಿ ಒಂದು ಮಾತಿದೆ, ಅಧಿಕಾರ ಸಿಗೋವರೆಗೂ ಒಂದು ತರಹದ ಹೆಣಗಾಟ, ಸಿಕ್ಕ ಮೇಲೆ ಅದನ್ನ ಉಳಿಸ್ಕೊಳ್ಳೋಕೆ 100 ತರಹದ ಸರ್ಕಸ್. ಈಗ ಸರಿಯಾಗಿ ಇದೇ ಸಿಚುವೇಶನ್ನಲ್ಲಿ ಸಿಲ್ಕೊಂಡಿರೋದು ಟ್ರಬಲ್ ಶೂಟರ್ ಅಂತಾನೆ ಫೇಮಸ್ ಆಗಿರೋ ಡಿ.ಕೆ. ಶಿವಕುಮಾರ್ ಅವರು. ತೊಡೆ ತಟ್ಟಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಅಧಿಕಾರವನ್ನ ಒದ್ದು ಕಸ್ಕೊಳ್ಬೇಕು ಅನ್ನೋ ರೇಂಜ್ಗೆ ಹಠ ಹಿಡಿದು ಸಿಎಂ ಪೀಠಕ್ಕೇನೋ ಏರಿದ್ರು. ಆದ್ರೆ ಈಗ ಸಿಎಂ ಆದ್ಮೇಲೆ ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಯಾಕಾದ್ರೂ ಮುಖ್ಯಮಂತ್ರಿ ಆದ್ನೋ ಅಂತ ಒಳಗೊಳಗೆ ಬೇಜಾರು ಮಾಡ್ಕೊಳ್ಳೋ ಥರ ಆಗಿದೆ. ಅಧಿಕಾರದ ಚುಕ್ಕಾಣಿ ಕೈಯಲ್ಲಿದೆ, ಆದರೆ ಏನೂ ಮಾಡಲಾಗದಂತಹ ಕಟ್ಟಿ ಹಾಕಿದ ಪರಿಸ್ಥಿತಿಯಲ್ಲಿ ಡಿ.ಕೆ.ಶಿ ಸಿಲುಕಿಕೊಂಡಿದ್ದಾರೆ. ಅಷ್ಟಕ್ಕೂ ಸಿಎಂ ಪೀಠಕ್ಕೇರಿದ ಮೇಲೆ ಡಿ.ಕೆ.ಶಿಗೆ ಬಂದಿರೋ ಆ ದೊಡ್ಡ ತಲೆನೋವುಗಳಾದರೂ ಏನು? ಅಸೆಂಬ್ಲಿ ಶುರುವಾಗ್ತಿದ್ದಂತೆ ಅವರನ್ನ ಕಾಡ್ತಾ ಇರೋ ಆ ದೊಡ್ಡ ಗಂಡಾಂತರಗಳೇನು? ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಈಗ ಮ್ಯಾಟರ್ಗೆ ಬರೋಣ. ಸಚಿವ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆಯ ಹಗ್ಗಜಗ್ಗಾಟ. ಅಲ್ಲ, ಬರೀ ಮಂತ್ರಿಗಳನ್ನ ಆಯ್ಕೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ 2 ತಿಂಗಳು ಬೇಕಾಯ್ತು. ಹೇಗೋ ಮಂತ್ರಿಗಳನ್ನಂತೂ ಮಾಡಿದ್ರಪ್ಪ ಅಂತ ನಿಟ್ಟುಸಿರು ಬಿಡೋ ಅಷ್ಟರಲ್ಲಿ ಈಗ ಖಾತೆಗಳನ್ನ ಹಂಚೋಕೆ ಆಗ್ತಾ ಇಲ್ಲ. ಯೋಚನೆ ಮಾಡಿ, ಸಂಪುಟದಲ್ಲಿ ಮಂತ್ರಿಗಳಿದ್ದಾರೆ, ಆದರೆ ಅವ್ರ ಕೈಯಲ್ಲಿ ಯಾವ ಇಲಾಖೆಯೂ ಇಲ್ಲ. ಖಾತೆಗಳೇ ಇಲ್ಲದ ಮೇಲೆ ಆ ಮಂತ್ರಿಗಳು ಕೆಲಸ ಆದ್ರೂ ಏನ್ ಮಾಡ್ತಾರೆ ಹೇಳಿ? ಆಫೀಸ್ಗೆ ಹೋಗಿ ಟೀ ಕುಡ್ದು ಬರೋದಷ್ಟೇನಾ? ಸಚಿವರಿದ್ರೂ ಇಲ್ಲದಂತಾಗಿರೋ ಈ ವಿಚಿತ್ರ ಪರಿಸ್ಥಿತಿಯಿಂದಾಗಿ ಇಡೀ ಸರ್ಕಾರಿ ಯಂತ್ರವೇ ಸ್ತಬ್ಧವಾಗಿ ನಿಂತುಬಿಟ್ಟಿದೆ. ಯಾವ ಅಧಿಕಾರಿಯೂ ಯಾರ ಮಾತನ್ನು ಕೇಳ್ತಾ ಇಲ್ಲ. ಸರಿ, ರಾಜ್ಯದಲ್ಲಿ ಹಿಂಗಾಯ್ತು, ಹೈಕಮಾಂಡ್ ಹತ್ತಿರ ಹೋಗಿ ಬಗೆಹರಿಸ್ಕೊಂಡು ಬರೋಣ ಅಂತ ದೆಹಲಿಗೆ ಓಡಿದ್ರು ನಮ್ಮ ಸಿಎಂ. ಆದ್ರೆ ಅಲ್ಲೇನಾಯ್ತು ಗೊತ್ತಾ? ಪಕ್ಕಾ ಮುಖಭಂಗ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕೆ ಟೈಮ್ ಕೇಳಿದ್ರೆ ಭೇಟಿಯೇ ಸಾಧ್ಯವಾಗಿಲ್ಲ. ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಕೆ.ಸಿ. ವೇಣುಗೋಪಾಲ್ ಕೈಗೆ ಸಿಗ್ತಾ ಇಲ್ಲ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ ಹೋಗ್ತಾರೆ. ಆದ್ರೆ ಈ ಖಾತೆ ಹಂಚಿಕೆಯ ಬಿಕ್ಕಟ್ಟು ಮಾತ್ರ ಬಗೆಹರಿತಾನೆ ಇಲ್ಲ. ಇನ್ನೊಂದೆಡೆ ನಮ್ಮ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡೆ ನೋಡಿ. ಅವರು ಯಾವುದೇ ವಿಷಯಕ್ಕೂ ಸ್ಪಂದಿಸ್ತಾನೆ ಇಲ್ಲ. ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ. ಫುಲ್ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಮೌನ ತಂತ್ರ ಇದೆಯಲ್ಲ, ಅದು ಡಿ.ಕೆ.ಶಿಗೆ ಇನ್ನಿಲ್ಲದ ತಲೆನೋವು ತಂದಿಟ್ಟಿದೆ. ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಸಿದ್ದರಾಮಯ್ಯ ಕುಳಿತಿರೋದು ಡಿ.ಕೆ.ಶಿ ಅವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ನಿಜವಾದ ಬಿರುಗಾಳಿ ಕಾಯ್ತಾ ಇದೆ. ಅದೇ ಆಗಸ್ಟ್ 13ರಿಂದ ಶುರುವಾಗ್ತಾ ಇರೋ ರಾಜ್ಯ ಶಾಸನಸಭೆಯ ಅಧಿವೇಶನ. ಯೋಚನೆ ಮಾಡಿ, ಅಧಿವೇಶನ ಶುರುವಾದ್ರೆ ಪ್ರಶ್ನೋತ್ತರ ವೇಳೆ ಇರುತ್ತೆ, ಶೂನ್ಯ ವೇಳೆ ಇರುತ್ತೆ, ಗಮನ ಸೆಳೆಯುವ ಸೂಚನೆಗಳಿರುತ್ತೆ. ಪ್ರತಿಪಕ್ಷಗಳು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಉತ್ತರ ಕೊಡೋಕೆ ಸಚಿವರಿಗೆ ಖಾತೆಗಳೇ ಇಲ್ವಲ್ಲ. ಖಾತೆ ಹಂಚಿಕೆ ಆಗದಿದ್ದ ಮೇಲೆ ವಿಧಾನಸಭೆಯಲ್ಲೂ ಸರಿ, ಇತ್ತ ಮೇಲ್ಮನೆಯಾದ ವಿಧಾನ ಪರಿಷತ್ನಲ್ಲೂ ಸರಿ, ಎಲ್ಲ ಇಲಾಖೆಗಳ ಪ್ರಶ್ನೆಗಳಿಗೂ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಬ್ಬರೇ ನಿಂತು ಉತ್ತರ ನೀಡಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಸಿಎಂ ಒಬ್ಬರೇ ಎಷ್ಟು ಅಂತ ಉತ್ತರ ಕೊಡ್ತಾರೆ ಹೇಳಿ? ಇದು ಅಕ್ಷರಶಃ ನುಂಗಲಾರದ ಬಿಸಿ ತುಪ್ಪ. ಇಷ್ಟೇ ಅಂದ್ಕೊಂಡಿದ್ರೆ ಸುಮ್ಮನಾಗ್ಬೋದಾಗಿತ್ತು, ಆದ್ರೆ ಇನ್ನೂ ಕತೆ ಇದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿ ನೇರವಾಗಿ ರಾಜ್ಯಪಾಲರಿಗೆ ದೂರು ನೀಡಿರೋದು ಸರ್ಕಾರಕ್ಕೆ ಹೊಸ ಸಂವಿಧಾನಾತ್ಮಕ ಬಿಕ್ಕಟ್ಟಿನ ಎಚ್ಚರಿಕೆ ನೀಡಿದೆ. ಇನ್ನೊಂದೆಡೆ ವಿಧಾನಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಟಿ.ಬಿ. ಜಯಚಂದ್ರ ಅವರನ್ನ ಕೂರಿಸಲಾಗಿದೆ. ಆದ್ರೆ ಜಯಚಂದ್ರ ಅವರಿಗೆ ನನಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ತೀವ್ರ ಬೇಸರ ಇದೆ. ಮಂತ್ರಿ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರೋ ಜಯಚಂದ್ರ ಅವರು ಹೌಸ್ ಅನ್ನ ಯಾವ ರೀತಿ ನಡೆಸ್ತಾರೋ ಅನ್ನೋ ಭಯವು ಸರ್ಕಾರಕ್ಕಿದೆ. ಆ ಕಡೆ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸುಮ್ಮನೆ ಕೂರ್ತಾವ? ಖಾತೆ ಹಂಚಿಕೆಯಾಗದ ಈ ಗೊಂದಲವನ್ನೇ ಅಸ್ತ್ರ ಮಾಡಿಕೊಂಡು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಭಾರೀ ದಾಳಿ ನಡೆಸಲು ಕಾಯ್ತಾ ಇವೆ. ಅತ್ತ ದೆಹಲಿ ಹೈಕಮಾಂಡ್ ಬೆಂಬಲವೂ ಸಿಗದೆ, ಇತ್ತ ಸ್ವಪಕ್ಷೀಯ ನಾಯಕರ ಸಹಕಾರವೂ ಇಲ್ಲದೆ, ಅತ್ತ ಪ್ರತಿಪಕ್ಷಗಳ ವಾಗ್ದಾಳಿಗೆ ಗುರಿಯಾಗೋ ಭೀತಿಯಲ್ಲಿರೋ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿ ಪೀಠ ಅನ್ನೋದು ಮುಳ್ಳಿನ ಕಿರೀಟವಾಗಿದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿರೋ ಡಿ.ಕೆ.ಶಿ ಈಗ ಈ ರಾಜಕೀಯ ಚಕ್ರವ್ಯೂಹದಿಂದ ಹೇಗೆ ಹೊರಬರ್ತಾರೆ? ಆಗಸ್ಟ್ 13ರ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನು ಹೇಗೆ ಎದುರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಡಿ.ಕೆ.ಶಿ ಈ ಬಿಕ್ಕಟ್ಟನ್ನ ಬಗೆಹರಿಸ್ಕೊಳ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.